ಹಾಯ್ ಎಲ್ರಿಗೂ, ನನ್ನ ಹೆಸರು ಸಚಿನ್ ಅಂತ. ನಮ್ಮ ಜವಾರಿ ಟಾಕೀಸಿಂದ ಇವತ್ತು ನಾನು ಮೊನ್ನೆ ಶುಕ್ರವಾರ ರಿಲೀಸ್ ಆಗಿರುವಂಥ ಕನ್ನಡ ಫಿಲ್ಮು ರಾಮ ರಾಮ ರೈ ಅನ್ನೋ ಫಿಲ್ಮ್ನ ರಿವ್ಯೂ ಹೇಳ್ಬೇಕಂತೇಳಿ ಬಂದೀನಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಥರ ಫಿಲ್ಮ್ಗಳು ಕನ್ನಡದಲ್ಲಿ ಬರೋದು ತುಂಬ ರೇರು. ನಮಗೆ ಎಷ್ಟೊಂದು ಫಿಲ್ಮ್ಗಳು ಕಮರ್ಷಿಯಲ್ ಫಿಲ್ಮ್ಸ್ ಆಗಿ ಡೈಲಿ ವಾರ ಒಂದೊಂದು ಬರ್ತಾವೆ. ಬಟ್ ಈ ಥರ ಕ್ವಾಲಿಟಿ ಕಂಟೆಂಟ್, ಗುಡ್ ಕಂಟೆಂಟ್ ಇರುವಂಥ ಫಿಲ್ಮ್ಗಳು ತುಂಬ ರೇರು. ಇದು ಈ ವರ್ಷ ಬಂದಿರೋ ಗೋಧಿಬನ್ ಆಗಲಿ ಅಥವಾ ಯೂಟರ್ನ್ ಆಗಲಿ ಅಥವಾ ತಿಥಿ ಫಿಲ್ಮ್ ಆಗಲಿ, ಆ ಫಿಲ್ಮ್ಗಳಿಗೆ ಸೇರ್ಕೊಂಥದ್ದು ಒಂದು ಗುಡ್ ಕ್ವಾಲಿಟಿ ಫಿಲ್ಮ್ ಬಗ್ಗೆ ಒಂದೇ ಒಳಗೆ ಹೇಳ್ಬೇಕಂದ್ರೆ ಮಸಾಲಾ ಎಲಿಮೆಂಟ್ಸ್ ಏನೂ ಇಲ್ಲ. ಬಟ್ ನಮ್ಮ ಹಾರ್ಟಿಗೆ ಟಚ್ ಆಗುವಂಥ, ಸೋಲ್ ಟಚ್ ಆಗುವಂಥ ಮ್ಯಾಟರ್ಗಳು ತುಂಬ ಇದಾವೆ. ನಮ್ಮ ಲೈಫ್ಗೆ ನಾವು ರಿಲೇಟ್ ಮಾಡ್ಕೋಬೋದು. ಪ್ರತಿಯೊಬ್ಬರು ಲೈಫ್ಗೂ ಅವರ ಫಿಲ್ಮ್ನ ರಿಲೇಟ್ ಮಾಡ್ಕೋಬೋದು. ಮನುಷ್ಯನ ಹುಟ್ಟು ಸಾವುಗಳ ಬಗ್ಗೆ ಹೆಂಗಿರ್ತೈತಿ, ಏನೇನು ಆಗ್ಬೋದು, ಯಾವ್ಯಾವ ಸಿಚುವೇಶನಲ್ಲಿ ಮನುಷ್ಯ ಯಾವ ಥರ ಬಿಹೇವ್ ಮಾಡ್ತಾನೋ ಅನ್ನೋ ಫಿಲ್ಮ್ಗಳು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಟೆಕ್ನಿಕಲಿ ಹೇಳ್ಬೇಕಂದ್ರೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದೆ ಫಿಲ್ಮು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗೋದು, ಡೈಲಾಗ್ ರೈಟಿಂಗು, ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗ್ಬೋದು, ಸಿನಿಮಾಟೋಗ್ರಫಿ ಇಸ್ ಆಲ್ಸೋ ಎಕ್ಸಲೆಂಟ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಥರ ಫಿಲ್ಮ್ಗಳನ್ನು ನಾವು ಯಾವತ್ತೂ ಫ್ಲಾಪ್ ಆಗಕ್ಕೆ ಬಿಡಬಾರ್ದು. ನಮ್ಮ ಕನ್ನಡದಲ್ಲಿ ಒಳ್ಳೆ ಫಿಲ್ಮ್ಗಳನ್ನ ಯಾವತ್ತೂ ರಿಸೀವ್ ಮಾಡ್ಕೋತೀವಿ, ಒಳ್ಳೆ ಫಿಲ್ಮ್ಗಳನ್ನ ಯಾವತ್ತೂ ಹಿಟ್ ಮಾಡಿದೆವು. ಹೊಸಬರ ಫಿಲ್ಮು ಪ್ರತಿಯೊಬ್ಬರು ನೀವು ಫಿಲ್ಮ್ ನೋಡಿದ ತಕ್ಷಣ ಯಾರನ್ನು ಇದೇ ಅವ್ರ ಫಸ್ಟ್ ಫಿಲ್ಮ್ ಅಂತ ಅನ್ಸಲ್ಲ. ಅಷ್ಟೊಂದು ಡೀಪಾಗಿ ಇನ್ವಾಲ್ವ್ ಆಗಿ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದರು. ಸೊ ನಾವೆಲ್ಲ ನಮ್ಮ ಟೀಮಿಂದ ನಾವು ಮಾಡ್ಕೊಳ್ಳೋದು ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈ ಫಿಲ್ಮ್ ಎಲ್ಲರೂ ಥಿಯೇಟ್ರಲ್ಲಿ ಆದಷ್ಟು ಬೇಗ ಹೋಗಿ ನೋಡ್ರಿ. ಮೊದಲೇ ಈ ಫಿಲ್ಮ್ ರಿಲೀಸ್ ಆಗಿ ತುಂಬ ಕಡಿಮೆ ಥಿಯೇಟರ್ಸ್ ಅದಾವೆ ಈ ಫಿಲ್ಮಿಗೆ. ಇವಾಗ ನಾವು ಒಳ್ಳೆ ನೋಡಿ ಜಾಸ್ತಿ ಸಪೋರ್ಟ್ ಮಾಡಿ ಹೌಸ್ಫುಲ್ ಮಾಡಿದ್ವಿ ಅಂದ್ರೆ ಥಿಯೇಟರ್ಸ್ ಇನ್ನೂ ಜಾಸ್ತಿ ಆಗ್ತಾವೆ. ಸೊ ಜಾಸ್ತಿ ಆಡಿಯನ್ಸ್ಗೆ ರೀಚ್ ಆಗ್ಬೋದು ಫಿಲ್ಮ್. ಆಮೇಲೆ ಫಿಲ್ಮ್ ಒಂದು ಒಳ್ಳೆ ಹೊಸಬರಿಗೆ ಈ ಥರ ನಾವು ಹಿಟ್ ಮಾಡಿದ್ರೆ ಇನ್ನೂ ಮುಂದೆ ಈ ಥರ ಫಿಲ್ಮ್ಗಳು ಇನ್ನೂ ಜಾಸ್ತಿ ಫಿಲ್ಮ್ಗಳು ಬರ್ಬೋದು. ಸೊ ಅದಕ್ಕೋಸ್ಕರ ಈ ಫಿಲ್ಮ್ ಎಲ್ಲರೂ ಥಿಯೇಟ್ರಲ್ಲಿ ಹೋಗ್ರಿ, ಆದಷ್ಟು ಬೇಗ ನೋಡ್ರಿ. ಆಮೇಲೆ ಒಳ್ಳೆ ಕನ್ನಡ ಫಿಲ್ಮ್ ನೋಡ್ರಿ, ಕನ್ನಡ ಫಿಲ್ಮ್ಗಳು ಸಪೋರ್ಟ್ ಮಾಡಿರಿ. ಇದೇ ಥರ ಜಾಸ್ತಿ ಕನ್ನಡ ಫಿಲ್ಮ್ಗಳ ರಿವ್ಯೂ ಬೇಕಿತ್ತಂದ್ರೆ ನಮ್ಮ ಜವಾರಿ ಟಾಕೀಸ್ ಫಿಲ್ಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.